ಬುರುಡೆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡದ್ದು SIT. IGP ಮಟ್ಟದ ಅಧಿಕಾರಿ ಪ್ರಣವ್ ಮೊಹಂತಿಯವರು ಅದರ ಮುಖ್ಯಸ್ಥರು. 4 ಮಂದಿ IPS ಅಧಿಕಾರಿಗಳು ಆ ತಂಡದಲ್ಲಿದ್ದರು. ಅದರಲ್ಲಿ 2 IPS ಅಧಿಕಾರಿಗಳು ತನಿಖೆಯ ಸಂದರ್ಭದಲ್ಲಿ ಹಾಜರಾಗಲೇ ಇಲ್ಲ. ದಯಾಮ ಮತ್ತು ಮತ್ತೊಬ್ಬ ಅಧಿಕಾರಿ ತನಿಖಾ ತಂಡದಲ್ಲಿ ಇದ್ದರು. ಅಲ್ಲದೆ ಇತರ 27 ಮಂದಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದ್ದರು. ಆ SITಗೆ ಬೆಳ್ತಂಗಡಿಯಲ್ಲಿ ಒಂದು ಕಚೇರಿ ಇತ್ತು. ಮಂಗಳೂರಿನ ಕದ್ರಿ ಮಲ್ಲಿಕಟ್ಟೆಯ IBಯು ಕಚೇರಿಯಾಗಿತ್ತು. ಈ ತಂಡ ಎರಡೂ ಕಡೆಯಿಂದ ಆಪರೇಟ್ ಮಾಡ್ತಾ ಇತ್ತು. ಸುಮಾರು 3900 ಪುಟಗಳ ವರದಿಯನ್ನೂ ರೆಡಿ ಮಾಡಿ ಚಿನ್ನಯ್ಯ ಶಿವಮೊಗ್ಗ ಜೈಲಲ್ಲಿ ಇದ್ದ. ಒಬ್ಬ ಅಪರಾಧಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ ಆತ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾನಂತಾದರೆ ಆತನ ಮೇಲೆ ಆರೋಪ ಪಟ್ಟಿ ಸಲ್ಲಿಸಬೇಕು ಎನ್ನುವುದು ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತೇ ಇರ್ತಾಯಿತ್ತು. ಪ್ರತಿಯೊಂದು ಪ್ರಕರಣದಲ್ಲೂ ಆರೋಪಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದರೆ ಕೆಲವೊಂದು ದಿನಗಳ ಒಳಗೆ ಆರೋಪ ಪಟ್ಟಿ ಸಲ್ಲಿಸಬೇಕು. ಸಾಮಾನ್ಯ ಪ್ರಕರಣಗಳಾದರೆ 30 ದಿವಸ, ಅದಕ್ಕಿಂತ ಗಂಭೀರ ಪ್ರಕರಣವಾದರೆ 45 ದಿವಸ, ಅದಕ್ಕಿಂತಲೂ ಗಂಭೀರ ಪ್ರಕರಣ ಆದರೆ 60 ದಿವಸ, ಕೊಲೆ ಪ್ರಕರಣ ಆದರೆ 90 ದಿವಸ. ಇದು ಆರೋಪ ಪಟ್ಟಿ ಸಲ್ಲಿಸಲಿಕ್ಕೆ ಇರುವಂತಹ ದಿನಾಂಕ. ಒಂದು ವೇಳೆ ತನಿಖಾಧಿಕಾರಿಗಳು ನಿಗದಿತ ದಿನಾಂಕದೊಳಗೆ ಆರೋಪ ಪಟ್ಟಿ ಸಲ್ಲಿಸಲು ವಿಫಲವಾದರೆ ನ್ಯಾಯಾಲಯ ಜುಡಿಷಿಯಲ್ ಕಸ್ಟಡಿಯಲ್ಲಿರುವಂಥ ಆರೋಪಿಗೆ ಜಾಮೀನು ಕೊಡ್ತದೆ. ಅವನನ್ನು ಸೆಲ್ಫ್ ಬಾಂಡು ಅಂದರೆ ಸ್ವಜಾಮೀನಲ್ಲೂ ನ್ಯಾಯಾಲಯ ಬಿಡುಗಡೆಗೊಳಿಸಲಿಕ್ಕೆ ಸಾಧ್ಯ ಇದೆ. ಕೊಲೆ ಪ್ರಕರಣವೊಂದರಲ್ಲಿ ಕೇವಲ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಾಗ 4 ಗಂಟೆ ತಡವಾದ್ದಕ್ಕೆ JMFC ನ್ಯಾಯಾಲಯ ಕೊಲೆ ಆರೋಪಿಗೆ ಜಾಮೀನು ಕೊಟ್ಟಂಥ ನಿದರ್ಶನ ಇದೆ. ಇದು ಕಾನೂನು. 4 ಮಂದಿ IPS ಅಧಿಕಾರಿಗಳು, 27 ಮಂದಿ ಇತರ ಅಧಿಕಾರಿಗಳು ಇರುವಂತಹ ಒಂದು SIT ತಂಡ ಆರೋಪಿ ಚಿನ್ನಯ್ಯ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾನೆ, ಆತನ ಜುಡಿಷಿಯಲ್ ಕಸ್ಟಡಿಯ ಅವಧಿ 60 ದಿನ ಕಳೀತಾ ಇದೆ, ಅವನ ಮೇಲೆ ಪ್ರಾಥಮಿಕ ಆರೋಪ ಪಟ್ಟಿಯನ್ನು ಸಲ್ಲಿಸಲೇಬೇಕು ಎನ್ನುವಂಥ ಪ್ರಾಥಮಿಕ ಜ್ಞಾನ ಇರಲಿಲ್ವಾ ಎನ್ನುವ ಪ್ರಶ್ನೆ ಬರ್ತದೆ. IPS ಅಧಿಕಾರಿಗಳಿಗೆ ಗೊತ್ತಿರಲಿಲ್ವಾ? ಇತರ ಇನ್ಸ್ಪೆಕ್ಟರ್ಗಳಿಗೆ ಗೊತ್ತಿರಲಿಲ್ವಾ? ಒಂದು ಪ್ರಕರಣದಲ್ಲಿ ಆರೋಪಿಯನ್ನು ಎಷ್ಟು ದಿನಗಳ ಕಾಲ ಆರೋಪ ಪಟ್ಟಿ ಸಲ್ಲಿಸದೆ ಜೈಲಲ್ಲಿ ಇರಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಎಲ್ಲವೂ ಗೊತ್ತಿತ್ತು. ಗೊತ್ತಿಲ್ಲದೇ ಇರಲಿಲ್ಲ. ಯಾಕಂತ ಹೇಳಿದರೆ SIT ಅಧಿಕಾರಿಗಳಿಗೆ ಈ ಪ್ರಕರಣವನ್ನು ಪ್ರೊಲಾಂಗ್ ಮಾಡುವಂಥ, ಮುಂದುವರಿಸುವಂತಹ, ಜನರ ಮನಸ್ಸಿನಿಂದ ಈ ಬುರುಡೆ ಪ್ರಕರಣ ಮಾಸಿ ಹೋಗುವಂತಹ ಅವಕಾಶಕ್ಕಾಗಿ ಅವರು ಕಾಯ್ತಿದ್ದಾರಾ ಎನ್ನುವಂಥ ಸಂಶಯ ಬರ್ತದೆ. ಇದೇ ಕಾರಣಕ್ಕಾಗಿ ಚಿನ್ನಯ್ಯನಿಗೆ ಮಂಗಳೂರಿನ ಸೆಷನ್ಸ್ ನ್ಯಾಯಾಲಯ ಜಾಮೀನು ಕೊಟ್ಟದ್ದು. ಜಾಮೀನು ಕೊಡುವಂತಹ ಸಂದರ್ಭದಲ್ಲಿಯೂ ಸಹ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಚಿನ್ನಯ್ಯನ ವಿರುದ್ಧವಾಗಿ SIT ಅಧಿಕಾರಿಗಳು ದಾಖಲೆಗಳನ್ನು ಸಲ್ಲಿಸ್ತಾ ಇದ್ದರು. ಆ ಸಂದರ್ಭದಲ್ಲಿ ಮಂಗಳೂರಿನ ಸೆಷನ್ಸ್ ನ್ಯಾಯಾಲಯ ಜಾಮೀನು ಕೊಟ್ಟಿದೆ. ಚಿನ್ನಯ್ಯ ಜಾಮೀನಿನ ಮೇಲೆಗೆ ರಿಲೀಸ್ ಆಗಿದ್ದಾನೆ. ಇದು SIT ಮಾಡಿದ ಷಡ್ಯಂತ್ರ ಅಲ್ಲವಾ ಎನ್ನುವ ಪ್ರಶ್ನೆ ಮೂಡುವುದು ಸಹಜ ತಾನೆ. ಅದಕ್ಕೆ ಹೇಳುವುದು, ಇದು SIT ರಚನೆಯೇ ಈ ಪ್ರಕರಣದಲ್ಲಿ ಒಂದು ಷಡ್ಯಂತ್ರ. ಈ SIT ರಚನೆಯ ಷಡ್ಯಂತ್ರದಲ್ಲಿ ಪೊಲೀಸ್ ಅಧಿಕಾರಿಗಳು ಮಾತ್ರ ಅಲ್ಲ, ಬೇರೆ ಬೇರೆ ವ್ಯಕ್ತಿಗಳು ಸೇರಿಕೊಂಡಿದ್ದಾರೆ. ಸರ್ಕಾರ ಇನ್ವಾಲ್ವ್ ಆಗಿದೆ. ಆಗಿನ ಮುಖ್ಯಮಂತ್ರಿಗಳಿಗೂ ಇದರ ಬಗ್ಗೆ ಅರಿವು ಇತ್ತು. ಅರಿವು ಇದ್ದೇ ಅವರು SITಯನ್ನು ಫಾರ್ಮ್ ಮಾಡಿದ್ದಾರೆ. ಇಲ್ಲದ್ರೆ ಯಾವುದೇ ರಾಜ್ಯ ಸರ್ಕಾರ SIT ಫಾರ್ಮ್ ಮಾಡುವುದಕ್ಕಿಂತ ಮೊದಲು ಬೇರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಅಂದರೆ CODಗೆ ಈ ಪ್ರಕರಣವನ್ನು ರೆಫರ್ ಮಾಡಬಹುದಿತ್ತು. ಆದರೆ ಮಾಡಲಿಲ್ಲ. ಬದಲಾಗಿ ಯಾರು ಸರ್ಕಾರದ ಮೇಲೆ ಮನವಿ ಸಲ್ಲಿಸಿ ಒತ್ತಡ ಹೇರಿದ್ರು, ಯಾವ ಅಧಿಕಾರಿ ಆ SITಗೆ ಮುಖ್ಯಸ್ಥರಾಗಬೇಕಂತ ಹೇಳಿದರು, ಯಾವ ಅಧಿಕಾರಿಯೊಂದಿಗೆ ಅದಕ್ಕಿಂತ ಮೊದಲು ಮಾತನಾಡಿದ್ರು, ಚಿನ್ನಯ್ಯನ ವಾಯ್ಸ್ ರೆಕಾರ್ಡನ್ನು ಕಳಿಸಿದ್ರು, ಅಂಥದ್ದೇ ಅಧಿಕಾರಿಯ ನೇತೃತ್ವದಲ್ಲಿ SIT ರಚನೆ
ಆಗಬೇಕು ಎನ್ನುವಂಥ ಕೋರಿಕೆ ಸಲ್ಲಿಸಿದರು. ಸರ್ಕಾರ ಅಸ್ತು ಅಂತು. ಆ ಕಾರಣಕ್ಕಾಗಿ SIT ರಚನೆಯಾಗಿದೆ. SITಯ ತನಿಖೆಯು ಈ ಹಂತದಲ್ಲಿ ಮುಂದುವರಿದಿತ್ತು. ಎಲ್ಲಿಯವರೆಗೆ SIT ಮುಂದುವರಿದಿತ್ತು ಅಂತ ಹೇಳಿದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಖಾಸಗಿ ಜಾಗದಲ್ಲೂ ಸಹ ಅಗೆಯುವಂಥ ಪ್ರಯತ್ನ ನಡೆಯಿತು. ಬಾಹುಬಲಿ ಬೆಟ್ಟದ ಬುಡದಲ್ಲಿ ಅಗೆಯಲಾಯಿತು. ಬೇರೆ ಬೇರೆ ಕಡೆಗಳಲ್ಲಿ ಅಗೆಯುವಂಥ ಸಾಧ್ಯತೆಗಳಿತ್ತು. ಆ ಸಂದರ್ಭದಲ್ಲಿ ರಾಜ್ಯ ವಿಧಾನಸಭೆಯ ಅಧಿವೇಶನ ನಡೆಯುತ್ತಿತ್ತು. ಭಾರತೀಯ ಜನತಾ ಪಕ್ಷ ಮತ್ತು JDSನ ಶಾಸಕರುಗಳು ಬರೀ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು. ಸ್ಥಳೀಯ ಶಾಸಕ ಹರೀಶ್ ಪೂಂಜಾ ಅವರು ಈ ಬಗ್ಗೆ ಒತ್ತಡ ಏರಿದರು. ಸರ್ಕಾರ SITಗೆ ನಿರ್ದೇಶನ ನೀಡಿತು, ಇನ್ನು ಅಗೆಯುವ ಕೆಲಸ ಬೇಡ, ಅಗೆದದನ್ನು ಒಟ್ಟುಗೂಡಿಸಿ ತನಿಖೆ ಮುಂದುವರಿಸಿ ಅಂತೇಳಿ ಒಟ್ಟುಗೂಡಿಸಿತು, ತನಿಖೆ ನಡೆಸಿತು. ಅಗೆಯುವಂಥ ಸಂದರ್ಭದಲ್ಲಿ ಸಿಕ್ಕಿದಂಥ 7 ಅಸ್ಥಿಪಂಜರಗಳನ್ನು ಜತನವಾಗಿ ಕಾಪಾಡಿಕೊಂಡಿತ್ತೇ ಹೊರತು ಅದನ್ನು FSLಗೆ ತನಿಖೆಗೆ ಕಳಿಸಲಿಲ್ಲ. ಆ ಬುರುಡೆ ಎಷ್ಟು ವರ್ಷದ ಹಳೆಯದ್ದು, ಯಾವ ಸಂದರ್ಭದಲ್ಲಿ ಅದು ಮೃತಪಟ್ಟಿರ್ಬೋದು, ಗಂಡಸಿದ್ದ ಹೆಂಗಸಿದ್ದ, ವಯಸ್ಸೆಷ್ಟಾಗಿರ್ಬೋದು, ಇದರ ಎಲ್ಲ ಮಾಹಿತಿಗಳನ್ನು FSL ಅಧಿಕಾರಿಗಳೇ ಕೊಡಬೇಕೇ ಹೊರತು ಯಾವುದೇ ಪೊಲೀಸ್ ಅಧಿಕಾರಿಗಳಿಗೆ ಆ ಅನುಭವ ಇರುವುದಿಲ್ಲ. ಅದನ್ನು ಕಳಿಸಲೇ ಇಲ್ಲ. ಯಾವಾಗ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಫೈಲಿಂಗ್ ಆಗಿ SITಗೆ ನೋಟಿಸ್ ಆಯಿತು, ತದನಂತರ ಪೆಟ್ಟಿಗೆಯಲ್ಲಿದ್ದಂಥ ಅಸ್ಥಿಪಂಜರದ ಅವಶೇಷಗಳನ್ನು FSLಗೆ ತನಿಖೆಗೆ ಕಳಿಸಿದ್ದಾರೆ. ಯಾಕಂತ ಹೇಳಿದರೆ ನಡೆದು 29ನೇ ತಾರೀಕಿಗೆ ಹೈಕೋರ್ಟಲ್ಲಿ ಈ ಪ್ರಕರಣ ವಿಚಾರಣೆ ಬರುವಾಗ ನಾವು FSLಗೆ ಕಳಿಸಿದಂತಹ ಕಿಟ್ನ ವರದಿ ಬರಲಿಲ್ಲ, ಆದ್ದರಿಂದ ತನಿಖೆಯನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಇವರು ಈ ಕಿಟ್ಟನ್ನು ಸಂಗ್ರಹ ಮಾಡಿದ್ದು ಯಾವಾಗ? ಸುಮಾರು 6 ತಿಂಗಳ ಹಿಂದೆ. 6 ತಿಂಗಳಲ್ಲಿ ಅದನ್ನು ಇಟ್ಟುಕೊಂಡದ್ದು ಯಾಕೆ ಎನ್ನುವ ಪ್ರಶ್ನೆ ಮೂಡುವುದು ಸಹಜ ಅಲ್ವೇ? ಆದ್ದರಿಂದ ಇಡೀ ಪ್ರಕರಣದ ತನಿಖೆಯಲ್ಲಿ SIT ಲೋಪ ಎಸಗಿದೆ ಎನ್ನುವುದಂತೂ ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತದೆ. ಕೆಲವು ದಿನಗಳ ಹಿಂದೆ ಪ್ರಕಾಶ್ ರಾಜ್ ಅವರು ಹೇಳಿದಂಥ ಕೆಲವೊಂದು ಮಾತುಗಳು ಇದಕ್ಕೆ ಕನೆಕ್ಟ್ ಆಗ್ತದೆ. ಇಡೀ SIT ರಚನೆಯೇ ಒಂದು ಷಡ್ಯಂತ್ರದ ಭಾಗ. ಕೇವಲ ಚಿಹ್ನೆಯನ್ನು ಹಿಡ್ಕೊಂಡು ಬುರುಡೆಯನ್ನು ತಂದು ವಕೀಲರಲ್ಲಿಗೆ ಹೋಗಿ ಕಂಪ್ಲೇಂಟ್ ರೆಡಿ ಮಾಡಿಕೊಂಡು ಸುಜಾತಾ ಭಟ್ಟನ್ನು ಸೃಷ್ಟಿಸಿ ಸುಜಾತಾ ಭಟ್ಟಳಿಗೆ ಒಬ್ಬಳು ಮಗಳನ್ನು ಹುಟ್ಟಿಸಿ ಇದು ಷಡ್ಯಂತ್ರ ಅಲ್ಲ. ಈ ಷಡ್ಯಂತ್ರಕ್ಕಿಂತ ಮೊದಲೇ ರೂಪಿಸಲಾದಂಥ ಷಡ್ಯಂತ್ರವೇ ಈ SIT ಎನ್ನುವುದಂತೂ ಸ್ಪಷ್ಟವಾಗ್ತಾ ಇದೆ.